ಹಲೋ ಆತ್ಮೀಯರೇ, ನಮಸ್ಕಾರ. ಮೋಕ್ಷ ಮೀಡಿಯಾಕ್ಕೆ ತಮಗೆ ಸ್ವಾಗತ. ನಾನು ಮೋಕ್ಷ ಹಿರೇಮಠ್. ವಯಸ್ಸುಗಳು ಕಳೆದಂಗೆಲ್ಲ ನಾವು ನಮ್ಮ ಆತ್ಮೀಯರನ್ನು ಒಬ್ಬೊಬ್ಬರನ್ನಾಗೆ ಕಳೆದುಕೊಳ್ತಾ ಇದ್ದೇವೆ. ಈಗಾಗಲೇ ಕೆಲವರನ್ನು ಕಳೆದುಕೊಂಡಿದ್ದೇವೆ. ವಯಸ್ಸು ಯಾರನ್ನೂ ಕೇಳುವುದಿಲ್ಲ. ಹುಟ್ಟು ನಮ್ಮ ಕೈಯಲ್ಲಿರೋದಿಲ್ಲ. ಹುಟ್ಟಿದ ಮೇಲೆ ಮನುಷ್ಯ ಒಂದಿಲ್ಲ ಒಂದು ದಿನ ಈ ಜಗತ್ತನ್ನು ಬಿಟ್ಟು ಹೋಗಬೇಕಾಗತ್ತೆ. ಆದ ಕಾರಣ ಹೇಳ್ತಾ ಇದ್ದಾರೆ, ಹುಟ್ಟು ಅನಿಶ್ಚಿತ, ಸಾವು ಖಚಿತ ಅಂತೇಳಿ. ಈ ಹಿನ್ನೆಲೆಯಲ್ಲಿ ನಾನು ನಿಮಗೆ ಒಂದು ದುಃಖದಾಯಕ ವಿಷಾದನೀಯ ವಿಷಯವನ್ನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗಾಗಲೇ ತಾವೆಲ್ಲ ಕೇಳಿರ್ಬೋದು. ದಿನಾಂಕ 30/12/2024 ನಮ್ಮ ಸಹೋದ್ಯೋಗಿಯಾಗಿದ್ದ TS ಕುಮಾರಸ್ವಾಮಿಯವರು ನಿಧನರಾಗಿದ್ದಾರೆ. ನನಗೆ ಮೊದಮೊದಲು ಗೊತ್ತಾಗಲಿಲ್ಲ. ಆದರೆ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಶ್ರೀ GR ಕೋಟಿಯವರು 31ನೇ ತಾರೀಕು ಫೋನ್ ಮಾಡಿದ ಮೇಲೆ ನನಗೆ ಗೊತ್ತಾಗಿದ್ದು, ಕುಮಾರಸ್ವಾಮಿ ತಮ್ಮ ಜೀವನ ಯಾತ್ರೆಯನ್ನು ಮುಗಿಸಿಬಿಟ್ಟಿದ್ದಾರೆ ಅಂತೇಳಿ. ನಂತರದಲ್ಲಿ ಇನ್ನೊಬ್ಬರು ವ್ಯಾಟ್ಸಪ್ನಲ್ಲಿ ಕಳಿಸಿದರು. ಆಗ ನನಗೆ ಕನ್ಫರ್ಮ್ ಆಯಿತು, ಕುಮಾರಸ್ವಾಮಿ ಬರಲಾರದಿರ್ತಕ್ಕಂಥ ಜಾಗಕ್ಕೆ ಹೋಗಿಬಿಟ್ಟಿದ್ದಾನೆ ಅಂತೇಳಿ. ಕುಮಾರಸ್ವಾಮಿ ಮತ್ತು ನನ್ನ ನಡುವಿನ ಸಂಬಂಧ ಅನೇಕ ವರ್ಷಗಳ ಹಿಂದಿನದು. ಅದು 1983ರಿಂದ ಪ್ರಾರಂಭ ಆಗಿರ್ಬೋದು ಅಂತ ಅನಿಸುತ್ತೆ. ನಾನು ಉಪನ್ಯಾಸಕನಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಲಿಂಗಸೂರಿಗೆ ಹೋದೆ. ನಾನು ಹೋಗಿ 1 ವರ್ಷದ ಮೇಲೆ ಕುಮಾರಸ್ವಾಮಿ ಕೂಡ ಅದೇ ಕಾಲೇಜಿಗೆ ಬಂದರು. ಕುಮಾರಸ್ವಾಮಿ ಕೂಡ ಕರ್ನಾಟಕ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ. ನಾನು ಕೂಡ ಕರ್ನಾಟಕ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿನಿ. ಕರ್ನಾಟಕ ವಿಶ್ವವಿದ್ಯಾನಿಲಯ ಎಲ್ಲೋ ನೋಡಿರ್ಬೇಕನ್ಸುತ್ತೆ. ಇಬ್ಬರೂ ಕೂಡ ವಾರಿಗೆಯವರು. ಆದರೆ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿದ್ದಾಗ ನಮಗೆ ಅಷ್ಟೇನೂ ಪರಿಚಯವಿದ್ದಿಲ್ಲ. ಮುಖಪರಿಚಯ ಮಾತ್ರ ಇತ್ತೇನು. ಯಾವಾಗ ಕುಮಾರಸ್ವಾಮಿ 1983 ಸುಮಾರಕ್ಕೆ ಇರಬೇಕು, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಲಿಂಗಸೂರಿಗೆ ಆಯ್ಕೆಯಾಗಿ ಶಿಕ್ಷಣ ಶಾಸ್ತ್ರ ಉಪನ್ಯಾಸಕರಂತ ಆಯ್ಕೆಯಾಗಿ ಬಂದಾಗ ಅವರು ಜಾಯ್ನ್ ಆದಮೇಲೆ ಗೊತ್ತಾಗಿದ್ದು ಅವರು ಅಲ್ಲಿದ್ದರು ಅಂತೇಳಿ. ಕುಮಾರಸ್ವಾಮಿ ಮಾಡಿದ್ದು MSc, ನಂತರ MEd ಕೂಡ ಮಾಡ್ಕೊಂಡ್ರು. MSc ಮಾಡಿದರೂ ಕೂಡ ಅವರು ಆಯ್ಕೆಯಾದದ್ದು ಶಿಕ್ಷಣ ಶಾಸ್ತ್ರದ ಉಪನ್ಯಾಸಕರಾಗಿ. ಲಿಂಗಸೂರಲ್ಲಿ ಒಂದು ವಿಶಿಷ್ಟವಾದ ವಾತಾವರಣ ಇತ್ತು. ಆಗಿನ ಕಾಲದಲ್ಲಿ ಲಿಂಗಸೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಭಾಳ ಗುಣಮಟ್ಟವನ್ನು ಕಾಪಾಡಿಕೊಂಡಿರ್ತಕ್ಕಂಥ ಕಾಲೇಜಾಗಿತ್ತು. ಆ ಸುತ್ತುವರೆದ ಪರಿಸರದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಲಿಂಗಸೂರು ತಾಲೂಕಿಗೆ ಲಿಂಗಸೂರು ಕಾಲೇಜಿಗೆ ತನ್ನದೇ ಆದ ಒಂದು ಸ್ಥಾನಮಾನವಿತ್ತು. ಆ ಸ್ಥಾನಮಾನವನ್ನು ತಂದುಕೊಡಲಿಕ್ಕೆ ನಮ್ಮ ಒಂದು ತಂಡ ಏನಿತ್ತು, ಉಪನ್ಯಾಸಕರ ತಂಡ, ಭಾಳ ಶ್ರಮಪಟ್ಟಿತ್ತು. ಅಲ್ಲಿ ಒಂದು ವಿದ್ಯಾಭ್ಯಾಸದ ವಾತಾವರಣವಿತ್ತು. ರಾಯಚೂರು ಜಿಲ್ಲೆಯ ಲಿಂಗಸೂರಿನಲ್ಲಿ ಸಾಮಾನ್ಯವಾಗಿ ಬೇರೆ ತಾಲೂಕುಗಳಿಗೆ ಹೋಲಿಕೆ ಮಾಡಿದಾಗ ಒಂದು ವಿದ್ಯಾಭ್ಯಾಸದ ವಾತಾವರಣ ಇದೆ. ಅಲ್ಲೊಂದು ಪರಿಸರ ಬೇರೆ ಇದೆ, ವಿಶಿಷ್ಟತೆ ಇದೆ. ಹೀಗಾಗಿ ಅಲ್ಲಿರ್ತಕ್ಕಂಥ ಎಷ್ಟೋ ಜನ ವಿದ್ಯಾಪ್ರೇಮಿಗಳಾಗಿದ್ದರು. ಯಾರು ವಿದ್ಯೆಯನ್ನು ಪಡೆದಿರ್ತಾರೋ ಅವರನ್ನು ಗೌರವಿಸ್ತಾಯಿದ್ರು. ವಿಶೇಷವಾಗಿ ಶಿಕ್ಷಕರನ್ನು ಗೌರವಿಸ್ತಾಯಿದ್ರು. ಈಗಲೂ ಕೂಡ ಆ ಪದ್ಧತಿ ಅಲ್ಲಿ ಇದೆ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ನಮ್ಮದು ಉಪನ್ಯಾಸಕರ ಒಂದು ವಿಶೇಷ ತಂಡ ಇತ್ತು. ಆ ತಂಡದಲ್ಲಿ ಅನೇಕರು ತಮ್ಮದೇ ಆದ ರೀತಿಯಲ್ಲಿ ವೈಶಿಷ್ಟ್ಯತೆಯನ್ನು ಉಳಿಸಿಕೊಂಡಿದ್ದರು.
ನಾವು ಅಲ್ಲಿ ಆನಂದಪಟ್ಟಷ್ಟು ದಿನಗಳನ್ನು ಮತ್ತೆ ಯಾವ ಕಾಲೇಜಿನಲ್ಲಿ ಪಡಲಿಲ್ಲ ಅಂತೇಳಿ ನನಗೆ ಈಗ ಅನಿಸ್ತಾ ಇದೆ. ಲಿಂಗಸೂರಿದ್ದಾಗ ಇದು ಎಂಥ ಕಾಲೇಜಿಗೆ ಬಂದುಬಿಟ್ಟಿವಿ ಅಂತೇಳಿ ಎಷ್ಟೋ ಸಲ ಅನಿಸ್ತಿತ್ತು. ಆದರೆ ಲಿಂಗಸೂರು ಬಿಟ್ಟು ಬಂದ ಮೇಲೆ ನನಗೆ ಅನಿಸ್ತಾ ಇದೆ ಆ ಥರ ಕಾಲೇಜು, ಆ ಥರ ವಾತಾವರಣ ನಮಗೆ ಮತ್ತೆಲ್ಲಿ ಸಿಗಲಿಲ್ಲ ಅಂತೇಳಿ. ನಾವು ಯಾವಾಗಲೂ ಹಂಗಲ್ಲ, ನಮಗೆ ಯಾವಾಗಲೂ ಹಿತ್ತಲ ಗಿಡ ಮದ್ದಲ್ಲ ಅಂತೇಳಿ. ಸೊ ಆ ಒಂದು ಭಾವನೆ ಆ ಲಿಂಗಸೂರು ಬಿಡೋರಿಗೂ ಕೂಡ ನನಗೆ ಗೊತ್ತಾಗಲಿಲ್ಲ, ನಮಗೂ ಗೊತ್ತಾಗಲಿಲ್ಲ ಅಂತ ಅನಿಸುತ್ತೆ. ಅನಿವಾರ್ಯ ಕಾರಣಗಳಿಂದಾಗಿ ನಾನು 1992ರಲ್ಲಿ ಲಿಂಗಸೂರನ್ನು ಬಿಟ್ಟು ಬೇರೆ ಕಡೆ ವರ್ಗಾವಣೆಯನ್ನು ತೆಗೆದುಕೊಂಡೆ. ಅದು ನನಗೆ ಅನಿವಾರ್ಯ ಕೂಡವಾಗಿತ್ತು. ನಂತರದಲ್ಲಿ ಗೊತ್ತಾಯಿತು ಲಿಂಗಸೂರು ಕಾಲೇಜಿನಲ್ಲಿ ಇದ್ದಿದ್ದರೆ ಭಾಳ ಒಳ್ಳೆಯದಿತ್ತೇನೋ ಅಂತ ಅನಿಸುತ್ತೆ. ಅಲ್ಲಿರ್ತಕ್ಕಂಥ ಎಷ್ಟೋ ಜನ ಹೇಳಿದರು, ನಿಮಗೆ ಗೊತ್ತಿಲ್ಲ, ನೀವು ಹೋಗಬೇಡಿ, ವರ್ಗಾವಣೆ ತೊಗೊಳ್ಬೇಡಿ ಅಂತೇಳಿ. ಆದರೆ ನನ್ನ ಕಲ್ಪನೆ ಬೇರೆಯಾಗಿದ್ದರಿಂದ ನಾನು ಅನಿವಾರ್ಯವಾಗಿ ಆ ವರ್ಗಾವಣೆಯನ್ನು ತೆಗೆದುಕೊಳ್ಬೇಕಾಯಿತು. ಆ ವೇಳೆಯಲ್ಲಿ 4-5 ಜನ ಕೂಡ ವರ್ಗಾವಣೆ ಆಯಿತು. ಕುಮಾರಸ್ವಾಮಿಯವರು ಕೂಡ ಅರಸೀಕೆರೆಗೆ ಹೋದರು. ಜಿ ಆರ್ ಕೋಟಿಯವರು ನಮ್ಮ ಹಿರಿಯ ಸ್ನೇಹಿತರು. ಜಿ ಆರ್ ಕೋಟಿಯವರು ಇಂದು ಕೂಡ ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಜಿ ಆರ್ ಕೋಟಿಯವರು ಕೂಡ ಮಾನ್ವಿಗೆ ಹೋಗಿಬಿಟ್ರು. ಒಬ್ಬೊಬ್ಬರು ಒಂದೊಂದು ಕಡೆ ಹೋಗಿಬಿಟ್ರು. ಹೀಗಾಗಿ ನಮ್ಮದೇನೋ ಒಂದು ತಂಡ ಇತ್ತಲ್ಲ, ಆ ತಂಡ ಬೇರೆ ಬೇರೆ ಕಡೆ ಹೋಗಿಬಿಡ್ತು. ಒಂದು ಥರ ಅನ್ನಿಸ್ತು ಛಿದ್ರವಾಯಿತೇನೋ ಅಂತೇಳಿ. ವಿಶೇಷವಾಗಿ ನಾವು ಜಿ ಆರ್ ಕೋಟಿಯವರನ್ನು ಕೂಡ ನೆನಪು ಮಾಡಿಕೊಳ್ಬೇಕಾಗುತ್ತೆ. ಇದ್ದಾರೆ, ಅವರು ನಮ್ಮ ಮುಂದಿಗಿದ್ದಾರೆ, ಇನ್ನೂ ಕೂಡ ಇದ್ದಾರೆ, ಭಾಳ ಆ್ಯಕ್ಟಿವ್ ಆಗಿದ್ದಾರೆ, ಚಟುವಟಿಕೆಯಿಂದಿದ್ದಾರೆ, ನಮಗಿಂತ ಹಿರಿಯರು. ಆದರೂ ಕೂಡ ಅವರು ಆ ಭಾವನೆಯನ್ನು ವ್ಯಕ್ತಪಡಿಸಲಿಲ್ಲ. ಹಿರಿಯರಂಥ ಭಾವನೆಯನ್ನು ಎಂದೂ ವ್ಯಕ್ತಪಡಿಸಲಿಲ್ಲ. ಅವರು ನಮ್ಮ ಸ್ನೇಹಿತರಾಗಿ, ಹಿರಿಯರಿರಲಿ ಸ್ನೇಹಿತರಾಗಿ ಒಡನಾಟವನ್ನು ಮಾಡ್ತಾಯಿದ್ರು. ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು. ವಿಶೇಷವಾಗಿ ಶರಣ ಪರಂಪರೆಯ ಬಗ್ಗೆ ಅವರಿಗೆ ಎಲ್ಲಿಲ್ಲದ ಆಸಕ್ತಿ. ಹೀಗಾಗಿ ನಾವು ಯಾವಾಗಲೂ ಜಿ ಆರ್ ಕೋಟಿಯವರನ್ನು ಕ್ಯಾಪ್ಟನ್ ಕೋಟಿ ಅಂತೇಳಿ ಕರಿತೀವಿ. ಕರೀಲಿಕ್ಕೆ ಇನ್ನೊಂದು ಕೂಡ ಕಾರಣ ಇತ್ತು. ಯಾಕಂದರೆ ಕ್ಯಾಪ್ಟನ್ ಅವರು NCCಯ ಆ ಕಾಲೇಜಿನಲ್ಲಿ NCC ಇತ್ತು. ಆ NCCಯ ಕ್ಯಾಪ್ಟನ್ ಕೂಡ ಆಗಿದ್ದರು. ಅವರು NCC ಕ್ಯಾಪ್ಟನ್ ಆದ ಜೊತೆಗೆ ನಮ್ಮೆಲ್ಲರ ಕ್ಯಾಪ್ಟನ್ ಕೂಡ ಆಗಿದ್ದರು. ಹೀಗಾಗಿ ನಾವು ಕಿರಿಯರಾದರೂ ಕೂಡ ಅಲ್ಲಿರ್ತಕ್ಕಂಥ ಹಿರಿಯರು ನಮ್ಮನ್ನು ಹಚ್ಚಿಕೊಂಡು ನಮಗೆ ಒಲವು ತೋರಿ ಪ್ರೀತಿಯನ್ನು ವ್ಯಕ್ತಪಡಿಸಿ ನಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಂಡು ಬಿಟ್ಟಿದ್ದರು. ಜಿ ಆರ್ ಕೋಟಿಯವರಾಗಲಿ, BS ಪಾಟೀಲರಾಗಲಿ, ಇತ್ಯಾದಿಗಳು ಎಲ್ಲ ಆ ರೀತಿಯಾಗಿ ವರ್ತನೆ ಮಾಡಿಕೊಂಡರು. ಹೀಗಾಗಿ ಆ ಲಿಂಗಸೂರು ಕಾಲೇಜು ಒಂದು ವಿಶಿಷ್ಟವಾದ ಕಾಲೇಜಾಗಿ ನಮಗೆ ಪರಿಣಮಿಸಿಬಿಡ್ತು. ಹೀಗೆ ಹೋಗ್ತಾ ಕುಮಾರಸ್ವಾಮಿಯನ್ನು ಬಂದಲ್ಲ, ಕುಮಾರಸ್ವಾಮಿ ಕೂಡ ಭಾಳ ಸ್ನೇಹಜೀವಿ. ಇವತ್ತು ಕುಮಾರಸ್ವಾಮಿ ನಮ್ಮನ್ನು ಅಗಲಿದ್ದಾನೆ ಅಂತೇಳಿ ನಾನು ಈ ವಿಡಿಯೋ ಮಾಡಬೇಕಾಗಿದೆ. ಇಲ್ಲದಿದ್ದರೆ ಇದನ್ನು ಮಾಡಲಿಕ್ಕೆ ಅವಶ್ಯಕತೆಯೇ ಇದ್ದಿಲ್ಲ, ಅಗತ್ಯನೇ ಇದ್ದಿಲ್ಲ ಅಂತೇಳಿ. ಆದರೆ ನಾನು ಅವನ ವಿಡಿಯೋ ಮಾಡ್ತೇನೆ ಅಂತೇಳಿ ನನಗೆ ಕನಸು ಮನಸ್ಸಿನಲ್ಲಿ ಕೂಡ ಇದ್ದಿಲ್ಲ. ನಾನು ಚಾನಲ್ ಕೂಡ ಪ್ರಾರಂಭ ಮಾಡಿದ್ದು ಒಂದು ಅಭಿರುಚಿಯಿಂದ. ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡಬೇಕು, ಗೊತ್ತಾಗಬೇಕು, ನಾನು ಕೂಡ ಅದ್ರ ಜೊತೆಗೆ ಬೆಳಿಬೇಕನ್ನುವ ಒಂದು ಅಭಿರುಚಿಯಿಂದ ಏನು ಮಾಡಿದೆ, ನಾನು ಈ ಚಾನಲನ್ನು ಪ್ರಾರಂಭ ಮಾಡಿದೆ. ನಂತರದಲ್ಲಿ ಆ ಲಿಂಗಸೂರು ಬಿಟ್ಟ ಮೇಲೆ ಕುಮಾರಸ್ವಾಮಿಯ ಸಂಪರ್ಕ ಕಡಿದು ಹೋಯಿತು. ಕುಮಾರಸ್ವಾಮಿ ಅರಸೀಕೆರೆ ವರ್ಗಾವಣೆ ಆದ. ಆದರೆ ಅಲ್ಲಿ 1 ವರ್ಷ ಕೂಡ ಇರಲಿಲ್ಲ. ಅವನು ಅರಸೀಕೆರೆ, ಹಾಸನ ಜಿಲ್ಲೆ ಅರಸೀಕೆರೆನವರಾದರೂ ಕೂಡ ಅವನಿಗೆ ಅರಸೀಕೆರೆ ಹಚ್ಚಿ ಬರಲಿಲ್ಲ ಅಂತ ಅನಿಸುತ್ತೆ. ಮತ್ತು ಅವನು ಲಿಂಗಸೂರಿಗೆ ವರ್ಗಾವಣೆಯನ್ನು ತೆಗೆದುಕೊಂಡ. ತನ್ನ ಇಡೀ ಸೇವಾವಧಿಯನ್ನು ಲಿಂಗಸೂರಿನಲ್ಲೇ ಕಳೆದ ಅಂತ ಹೇಳಿಬಿಡ್ಬೋದು. ಆ ಲಿಂಗಸೂರಿನಲ್ಲಿ ಉಪನ್ಯಾಸಕ್ಕಿದ್ದಾಗ ಅವನಿಗೆ ಮತ್ತೆ ಪ್ರಾಚಾರ್ಯನಾಗಿ ಪದೋನ್ನತಿ ಆಯಿತು. ಆ ಲಿಂಗಸೂರು ತಾಲೂಕಿನಲ್ಲಿರತಕ್ಕಂಥ ಮಸ್ಕಿ ಕಾಲೇಜಿಗೆ ಅವನು ಪದೋನ್ನತಿಯನ್ನು ತೆಗೆದುಕೊಂಡ. ಆ ಮಸ್ಕಿ ಕಾಲೇಜಿನಲ್ಲಿ ಪ್ರಾಚಾರ್ಯನಾಗಿ ಸೇವೆ ಸಲ್ಲಿಸಿ ಅಲ್ಲೇ ಅವನು ರಿಟೈರ್ಡ್ ಆದ. ಹೀಗಾಗಿ ಈ ಕುಮಾರಸ್ವಾಮಿ ಹಾಸನ ಜಿಲ್ಲೆಯ ಅರಸೀಕೆರೆನಾದರೂ ಕೂಡ ಅವನ ಹತ್ರ ಈ ರಾಯಚೂರು ಜಿಲ್ಲೆಯ ಲಿಂಗಸೂರಿನ ಹುಟ್ಟುಗುಣಗಳು ಹಾಡು ಆಸಾಗಿದ್ದವು ಅಂತ ಹೇಳ್ಬೋದು. ಪ್ರತಿಯೊಬ್ಬರೊಂದಿಗೆ ಭಾಳ ಸ್ನೇಹಜೀವಿಯಾಗಿರ್ತಕ್ಕಂಥ ಕುಮಾರಸ್ವಾಮಿ ಇಷ್ಟು ಬೇಗನೆ ಈ ಲೋಕವನ್ನು ಬಿಟ್ಟು ಹೋಗ್ತಾರೆ, ಜೀವನಯಾನವನ್ನು ಮುಗಿಸ್ತಾರೆ ಅಂತೇಳಿ ಯಾರಿಗೂ ಕೂಡ ಅನಿಸಿದ್ದಿಲ್ಲ. ಯಾಕಂದರೆ ಉಪನ್ಯಾಸಕನಾಗಿದ್ದಾಗ ಭಾಳ ಆ್ಯಕ್ಟಿವ್ ಆಗಿರ್ತಕ್ಕಂಥ ವ್ಯಕ್ತಿ. ಯಾವುದೇ ಕಾರ್ಯಕ್ರಮ ಇರಲಿ, ಯಾವುದೇ ಚಟುವಟಿಕೆ ಇರಲಿ, ಯಾವುದೇ ಆಟ ಪಾಠಗಳಿರಲಿ, ಯಾವುದೇ ಉಪನ್ಯಾಸ ಇರಲಿ, ಅಲ್ಲಿ ಕುಮಾರಸ್ವಾಮಿ ಅನಿವಾರ್ಯತೆಯ ಒಂದು ಫೀಲ್ ಆಗ್ತಿತ್ತು. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅದನ್ನ ಆ್ಯಂಕರಿಂಗ್ ಮಾಡ್ತಕ್ಕಂಥವನೇ ಕುಮಾರಸ್ವಾಮಿ. ಈಗ ಹೀಗೆ ಅವನು ಬರೀ ಕಾಲೇಜಿನಷ್ಟೇ ಅಲ್ಲ, ಆ ಇಡೀ
ನಾವು ಬಿಟ್ಟು ಬಂದ ಮೇಲೆ ಆ ಲಿಂಗಸೂರಿನಲ್ಲಿ ಕೂಡ ಎಷ್ಟೋ ಜನ ನಮ್ಮ ವಿದ್ಯಾರ್ಥಿಗಳು ಹೊರಗೆ ಬಂದಿದ್ದಾರಲ್ಲ, ಆ ವಿದ್ಯಾರ್ಥಿಗಳು ಎಲ್ಲರನ್ನೂ ಕೂಡ ಸಮನಾಗಿ ನೋಡ್ತಾಯಿದ್ರು. ಆ ಕುಮಾರಸ್ವಾಮಿ ಅಲ್ಲೇ ಉಳಿದ ಮೇಲೆ ಆ ಕುಮಾರಸ್ವಾಮಿ ಮತ್ತಿಷ್ಟು ಆ ಊರಿನ ಒಂದು ಚಿರಪರಿಚಿತ ವ್ಯಕ್ತಿ ಆಗಿಬಿಟ್ರು. ಈಗ ಯಾರೇ ಹೋದರೂ ಕೂಡ ಇಂಥವ್ರು ಅಂದ ತಕ್ಷಣ ಗೊತ್ತಾಗ್ಬಿಡ್ತೈತಿ. ಆ ಊರಿನ ಸಾಹಿತ್ಯಕ ಚಟುವಟಿಕೆಗಳಲ್ಲಿ ಕೂಡ ಅವನು ಭಾಗವಹಿಸ್ತಿದ್ದ. ಆದರೆ ಅವನು ಬರವಣಿಗೆಯನ್ನು ಮಾಡ್ತಾ ಇದ್ದಿಲ್ಲ. ಉಪನ್ಯಾಸದ ಮೂಲಕ ತನ್ನ ವ್ಯಕ್ತಿತ್ವವನ್ನು ವ್ಯಕ್ತಪಡಿಸ್ತಕ್ಕಂಥ ಕೆಲಸ ಮಾಡ್ತಿದ್ದ. ಹೆಚ್ಚು ತಿಳ್ಕೊಂಡದಕ್ಕಿಂತ ತಿಳಿದನ್ನು ಸ್ಪಷ್ಟವಾಗಿ ಹೇಳ್ತಕ್ಕಂಥ ಒಂದು ಗುಣ ಆ ಕುಮಾರಸ್ವಾಮಿಯಲ್ಲಿತ್ತು. ಹೀಗಾಗಿ ಆ ಸ್ನೇಹಜೀವಿ ಆಗಿರೋದ್ರಿಂದ ಅವನು ಒಂಥರ ಅಜಾತ ಶತ್ರು ಆಗಿಬಿಟ್ಟಿದ್ದ. ಯಾರಿಗೂ ಕೂಡ ಕೆಟ್ಟ ಮಾತಾಡ್ತಿದ್ದಿಲ್ಲ, ಯಾರಿಗೂ ಕೂಡ ನಿಷ್ಠುರವಾಗಿ ಹೇಳ್ತಾ ಇದ್ದಿಲ್ಲ, ಎಲ್ಲರೂ ಕೂಡ ಹೊಂದಾಣಿಕೆ ಆಗ್ತಿದ್ದ. ಅವನು ತನ್ನ ಊರು ಬಿಟ್ಟು ಬಂದರೂ ಕೂಡ ಆ ಊರಿನ ಬಗ್ಗೆ ಚಿಂತೆನೇ ಮಾಡ್ತಾಯಿದ್ದಿಲ್ಲ. ಎಷ್ಟೋ ದಿನ ಅವನೊಬ್ಬನೇ ಆ ಲಿಂಗಸೂರಿನಲ್ಲಿ ಮನೆ ಮಾಡಿಕೊಂಡಿದ್ದ. ಅವನ ಕುಟುಂಬ ಅರಸೀಕೆರೆಯಲ್ಲಿ ಇತ್ತು, ಅವನ ಮಕ್ಕಳು ಕೂಡ ಅಲ್ಲೇ ಇದ್ದರು. ಆದರೂ ಕೂಡ ಅವನು ಲಿಂಗಸೂರು ಬಿಟ್ಟು ಹೋಗಲಿಕ್ಕೆ ಇಷ್ಟಪಡ್ತಾ ಇದ್ದಿಲ್ಲ. ಯಾಕೋ ಏನು ನಮಗೆ ಗೊತ್ತಾಗ್ತಾ ಇದ್ದಿಲ್ಲ, ಏನು ಇವನು ಸ್ವಭಾವ ಭಾಳ ವಿಚಿತ್ರ ಇದೆಯಲ್ಲ, ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ ಅಂತೇಳಿ. ನಂತರದಲ್ಲಿ ಕೆಲವು ಹೋದ ಮತ್ತು ವಾಪಸ್ ಬಂದ, ಕೆಲವು ದಿನ ಮನೆ ಮಾಡಿದ, ಮತ್ತೆ ಏನೋ ತೆಗೆದ. ಆದರೆ ಆ ಲಿಂಗಸೂರು ಪರಿಸರ, ಆ ಲಿಂಗಸೂರು ವಾತಾವರಣ ಅವನನ್ನು ಬಿಡಲಿಲ್ಲ ಅಂತ ಅನಿಸುತ್ತೆ. ಲಿಂಗಸೂರು ಅವನನ್ನು ತನ್ನ ಒಬ್ಬ ವ್ಯಕ್ತಿಯಾಗಿ, ತನ್ನ ಒಂದು ಚೇತನವಾಗಿ, ತನ್ನ ಒಂದು ಆತ್ಮೀಯ ವಿಶಿಷ್ಟತೆಯ ವ್ಯಕ್ತಿಯಾಗಿ ಅವನನ್ನು ಪರಿಗಣಿಸಿಬಿಟ್ಟಿತ್ತು. ಹೀಗಾಗಿ ಆ ಲಿಂಗಸೂರಿನ ಮತ್ತು ಕುಮಾರಸ್ವಾಮಿಯ ಸಂಬಂಧ ಇತ್ತಲ್ಲ, ಒಂದು ಥರ ಅವಿನಾಭಾವ ಸಂಬಂಧ ಆಗಿಬಿಟ್ಟಿತ್ತು. ಎಷ್ಟೋ ಜನ ಲಿಂಗಸೂರು ಬಿಟ್ಟು ಬಂದರೂ ಕೂಡ ಕೆಲವರು ಆ ಲಿಂಗಸೂರು ತಾಲೂಕಿನಲ್ಲಿ ಸಂಬಂಧ ಬೆಳೆಸಿದರು. ಕೆಲವರು ಅಲ್ಲೇ ತಮ್ಮ ಸಂಬಂಧವನ್ನು ಕೂಡ ಏರ್ಪಡಿಸ್ಕೊಂಡ್ರು. ಆ ಸಂಬಂಧಗಳು ಸಿಹಿಯಾಗಿರ್ಬೋದು, ಕಹಿಯಾಗಿರ್ಬೋದು. ಸಿಹಿ ಮತ್ತು ಕಹಿ ಜೀವನದಲ್ಲಿ ಅನಿವಾರ್ಯ ಅಂತ ಅನಿಸುತ್ತೆ. ಆದರೆ ಲಿಂಗಸೂರಿಗಿದ್ದಾಗೆಲ್ಲ ಅದು ಸಿಹಿ ಅನಿಸುತ್ತಿತ್ತು. ಲಿಂಗಸೂರು ಬಿಟ್ಟು ಬಂದ ಮೇಲೆ ನಮಗೆ ಕಹಿಯ ಅನುಭವ ಆಗಲಿಕ್ಕೆ ಪ್ರಾರಂಭ ಆಯಿತು. ಎಷ್ಟೋ ಜನ ಅಲ್ಲಿ ಆದರ್ಶಕ್ಕೆ ಆತುಕೊಂಡು ತಮ್ಮ ಜೀವನವನ್ನೇ ಬೇರೆ ದಿಕ್ಕಿನಡೆಗೆ ಕೊಂಡೊಯ್ತಕ್ಕಂಥ ಉಪನ್ಯಾಸಕರು ಕೂಡ ಇದ್ದರು. ಹೀಗಾಗಿ ಅವರೆಲ್ಲರ ಒಂದು ತಂಡ ಉಪನ್ಯಾಸವನ್ನು ಮಾಡ್ತಾಯಿತ್ತು, ಭಾಳ ಅಚ್ಚುಕಟ್ಟಾಗಿ ಮಾಡ್ತಾಯಿತ್ತು. ಯಾವುದೇ ರೀತಿಯಾಗಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ಅವರು ಸೋಮಾರಿತನವನ್ನು ತೋರ್ತಾ ಇದ್ದಿಲ್ಲ. ಆ ಪೀಡು ತೊಗೊಳ್ಬೇಕಾದ್ರೆ ನಾ ಮುಂದು ತಾ ಮುಂದು ಅಂತೇಳಿ ಹೋಗ್ತಾ ಇದ್ವಿ ನಾವು. ಆ ಒಬ್ಬ ಉಪನ್ಯಾಸಕರ ಪೀರಿಯಡ್ ಮುಗಿಯೋದ್ರಲ್ಲಿ ಅಲ್ಲಿ 5 ನಿಮಿಷ ಮೊದಲೇ ಆ ಕ್ಲಾಸ್ ರೂಮ್ನಲ್ಲಿದ್ದು ನಾವು ಅವ್ರು ಹೊರಗೆ ಬಂದ ಮೇಲೆ ಹೋಗ್ಬಿಡ್ತೀವಿ. ಆ ಉಪನ್ಯಾಸಕರು 5 ನಿಮಿಷ ತಡ ಆದರೆ ನೀವು 5 ನಿಮಿಷ ತಡ ಆಗಿ ಬಂದರೆ ನಾವೇನು ಮಾಡಬೇಕು ಅಂತೇಳಿ ಕೇಳ್ತಕ್ಕಂಥ ಒಂದು ಚಾಕಚಕ್ಯತೆ, ಒಂದು ಛಲ, ಒಂದು ಥರ ಮನೋಭಾವನೆ ನಮಗೆಲ್ಲ ಅಲ್ಲಿ ಬಂದುಬಿಟ್ಟಿತ್ತು. ಹೀಗಾಗಿ ನಾವು ನಮ್ಮದೇ ಪೀರಿಯಡ್ಗಳನ್ನೆಲ್ಲ, ಬೇರೆ ಪೀರಿಯಡ್ಗಳು ಖಾಲಿ ಇದ್ದರೂ ಕೂಡ ಆ ಪೀರಿಯಡನ್ನು ಕೂಡ ಎಂಗೇಜ್ ಮಾಡ್ತಕ್ಕಂಥ ಒಂದು ಮನೋಭಾವನೆಯನ್ನು ಬೆಳೆಸ್ಕೊಂಡು ಬಿಟ್ಟಿದ್ವಿ. ಅಂದರೆ ಅಷ್ಟರ ಮಟ್ಟಿಗೆ ನಾವು ಆ ಕಾಲೇಜಿನಲ್ಲಿ ವಿಶಿಷ್ಟ ತಂಡವಾಗಿ ಕೆಲಸ ಮಾಡಿದ್ವಿ. ಅದು ಒಬ್ಬರೇ ಅಲ್ಲ, ಆ ಇಡೀ ಟೀಮನೇ ಆ ಥರ ಇತ್ತು. ಆ ಥರ ಟೀಮ್ ಸಿಗೋದು ಈಗ ಭಾಳ ಕಷ್ಟ ಅನಿಸುತ್ತೆ. ಯಾಕಂದರೆ ಬೇರೆ ಬೇರೆ ಕಡೆ ಹೋದ್ಮೇಲೆ ನನಗೆ ಕರ್ನಾಟಕದ ಬೇರೆ ಬೇರೆ ಭಾಗಕ್ಕೆ ಹೋದ್ಮೇಲೆ ಅದು ಅನುಭವಕ್ಕೆ ಬಂತು. ಆ ಲಿಂಗಸೂರಿನಲ್ಲಿರ್ತಕ್ಕಂಥ ಉಪನ್ಯಾಸಕರ ತಂಡ ಏನಿತ್ತಲ್ಲ, ಆ ತಂಡ ಮತ್ತೆ ನಮಗೆ ಎಲ್ಲಿ ಸಿಗಲಿಲ್ಲ, ಆ ಆನಂದ ಎಲ್ಲಿ ಸಿಗಲಿಲ್ಲ. ಇದ್ದುದರಲ್ಲೇ ಜೀವನವನ್ನು ಅನುಭವಿಸ್ತಕ್ಕಂಥ, ಆನಂದಿಸ್ತಕ್ಕಂಥ ಒಂದು ಚಾಕಚಕ್ಯತೆ ನಾವು ಲಿಂಗಸೂರಿನಲ್ಲಿ ಅಳವಡಿಸ್ಕೊಂಡು ಅನಿಸುತ್ತೆ. ಅಲ್ಲಿ ನಾವೇನು ಭಾಳ ಖರ್ಚು ಮಾಡ್ತಾ ಇದ್ದಿಲ್ಲ. ಯಾವುದೇ ಒಂದು ಜಾತ್ರೆ ಆದರೆ, ವಿಶೇಷವಾಗಿ ಕೊಳದ ಅಮರೇಶ್ವರ ಜಾತ್ರೆ ಆಗುತ್ತೆ, ಆ ಭಾಗದಲ್ಲಿ ಅದು ದೊಡ್ಡ ಜಾತ್ರೆ. ಆ ಜಾತ್ರೆಗೆ ಹೋಗಿ ಮಂಡಕ್ಕಿ ಚುರುಮುರಿ ತಿನ್ನೋದಂದರೆ ಎಲ್ಲರಿಗೂ ಖುಷಿ. ಅದನ್ನೂ ಕೂಡ ಮಿಲ್ಟ್ರಿ ಸಿಸ್ಟಮ್ ಮಾಡಿಬಿಟ್ಟಿದ್ವಿ. ಅಷ್ಟೆಲ್ಲ ತಿಂದ ಮೇಲೆ ಎಷ್ಟು ಬಿಲ್ ಆಗುತ್ತೆ ಅದನ್ನೆಲ್ಲ ಹಂಚ್ಕೊಳ್ಳೋದು. ಅದು ಒಂಥರ ಖುಷಿ ಕೊಡ್ತಕ್ಕಂಥ ಸಂಗತಿ. ಒಬ್ಬರೇ ಕೊಡ್ಬೋದಾಗಿತ್ತೇನೋ, ಆದರೆ ಅದು ಒಂಥರ ಖುಷಿ ಕೊಡ್ತಕ್ಕಂಥ ಸಂಗತಿ ಆಗಿತ್ತು. ಹೀಗಾಗಿ ಅಲ್ಲಿ ಅನೇಕ ಆನಂದ ಕ್ಷಣಗಳನ್ನು ನಾವು ಆ ಲಿಂಗಸೂರಿನಲ್ಲಿ ಕಳೆದಿದ್ದೀವಿ. ಆದರೆ ಅಂಥ ಒಂದು ಊರನ್ನು ಬಿಟ್ಟು ಬರಲಿಕ್ಕೆ ಯಾರೂ ಇಷ್ಟಪಡಲಿಲ್ಲ. ಆದರೆ ನಾವು ಅನಿವಾರ್ಯವಾಗಿ ಆ ಸ್ಥಾನವನ್ನು, ಆ ಸ್ಥಳವನ್ನು ಬಿಡಬೇಕಾಯಿತು. ಕುಮಾರಸ್ವಾಮಿ ಅಲ್ಲೇ ಉಳ್ಕೊಂಡ್ಬಿಟ್ಟ. ಆದರೆ ಕುಮಾರಸ್ವಾಮಿ ಜೀವನದ ಕೊನೆಯ ಅವಧಿಯಲ್ಲಿ ಅರಸೀಕೆರೆಗೆ ಹೋಗಿ ಜೀವ ಬಿಟ್ಟೇನೋ ಅನಿಸುತ್ತೆ. ಯಾಕಂದರೆ ಅವನ ಆರೋಗ್ಯದಲ್ಲಿ ವ್ಯತ್ಯಾಸ ಶುರುವಾಯಿತು. ಆರೋಗ್ಯ ಸ್ವಲ್ಪ ಕೆಟ್ಟು ಹೋಯಿತು. ಕೆಟ್ಟು ಹೋದ್ಮೇಲೆ ಅನಿವಾರ್ಯವಾಗಿ ಅವನು ಮತ್ತೆ ತನ್ನ ಊರ ಕಡೆ ಊರಿಗೆ ಹೋದ ಮೇಲೆ ಅವನು ಭಾಳ ದಿನ ಬದುಕಲಿಲ್ಲ ಅಂತ ಅನಿಸುತ್ತೆ. ಎಷ್ಟು ಚಟುವಟಿಕೆಗಳಿರ್ತಕ್ಕಂಥ ವ್ಯಕ್ತಿ ಯಾವ ರೀತಿ ಆಗಿಬಿಟ್ನಲ್ಲ ಅಂಥೇಳಿ ಅವನು ನೋಡಿದರೆ ಭಾಳ ಮೊರಕ ಬರುತ್ತೆ. ಎಲ್ಲರೊಡನೆ ಒಂದಾಗಿ ಆತ್ಮೀಯತೆಯಿಂದ ಬಾಳಿರ್ತಕ್ಕಂಥ ಕುಮಾರಸ್ವಾಮಿ
ಇಂದು ನಮ್ಮ ನಡುವೆ ಇಲ್ಲದಿದ್ದರೂ ಕೂಡ ಅವನು ಯಾವಾಗಲೂ ನಮ್ಮೊಂದಿಗೆ ಇರ್ತಾನಂತೇಳಿ ನಮಗೆ ಫೀಲ್ ಆಗ್ತಾಯಿದೆ. 2024 ಕೊನೆಯ ಮುಗಿಸಿ ಅವನು ಇನ್ನೂ ಒಂದು 2 ದಿನ ಆಗಿದ್ದರೆ ಗ್ರೆಗೇರಿಯನ್ ಕ್ಯಾಲೆಂಡರ್ ಪ್ರಕಾರ 2025ಕ್ಕೆ ಅವನು ಸ್ವಾಗತ ಹೇಳಬೇಕಾಗಿತ್ತು, ಅವನ ಆಚರಣೆ ಮಾಡಬೇಕಾಗಿತ್ತು. ಈ ಗ್ರೆಗೇರಿಯನ್ ಕ್ಯಾಲೆಂಡರ್ ಪ್ರಕಾರ 2025 ಅಂದರೆ ಜನವರಿ 1 ಹೊಸ ವರ್ಷ ಆಗುತ್ತೆ. ಆ ಹೊಸ ವರ್ಷ ಮುಗಿದು ಒಂದು 2-3 ತಿಂಗಳಾದಮೇಲೆ ಈ ಶಾತವಾಹನ ಶಕೆ ಅಂದರೆ ಈ ಹಿಂದೂ ಕ್ಯಾಲೆಂಡರ್, ಸಿಂಧೂ ನದಿ ಈ ಕಡೆ ಉಪಯೋಗ ಮಾಡ್ತಕ್ಕಂಥ ಕ್ಯಾಲೆಂಡರ್ ಬರುತ್ತೆ. ಆ ಯುಗಾದಿ ಹೊಸ ವರ್ಷ ಆಗುತ್ತೆ. ಯುಗಾದಿ ಈ ಪ್ರಕೃತಿಯೊಂದಿಗೆ ಸಮ್ಮಿಲನ ಹೊಂದಿರ್ತದೆ. ಅವೆರಡನ್ನೂ ಕೂಡ ಅವನು ಆಚರಣೆ ಮಾಡಬೇಕಾಗಿತ್ತು. ಆದರೆ ಅವೆರಡು ಬರೋದಕ್ಕಿಂತ ಮೊದಲೇ ಆ ಕುಮಾರಸ್ವಾಮಿ ತನ್ನ ಜೀವನ ಯಾನವನ್ನು ಪೂರ್ತಿಗೊಳಿಸಿಬಿಟ್ಟಿದ್ದ. ಅದು ಸರ್ಪ್ರೈಸ್ ಕೂಡ ಆಯಿತು. ಯಾಕಂದರೆ ನಾನು ಅವನು ವಾರಿಯವರು ಸ್ವಲ್ಪ ಹೆಚ್ಚು ಕಡಿಮೆ 70-72 ವರ್ಷ ಇರ್ಬೋದು ಅವನಿಗೆ. ನನಗಿಂತ ಸ್ವಲ್ಪ ಹಿರಿಯವನೇನೋ ಅಂತ ಅನ್ಸುತ್ತೆ. 1 ವರ್ಷ ಹೆಚ್ಚು ಕಡಿಮೆ ಹಿರಿಯವನಿರ್ಬೋದು, ಸಣ್ಣವನಿರ್ಬೋದು. ಇಷ್ಟು ಬೇಗನೆ ಹೋಗ್ತಾನೆ ಅಂತೇಳಿ ಯಾರಿಗೂ ಅನಿಸಿದ್ದಿಲ್ಲ. ಕೋಟಿಯವರು ಕೂಡ ಅನಿಸಿಲ್ಲ. ಕೋಟಿಯವರು ಫೋನ್ ಮಾಡಿದಾಗ ಭಾಳ ವಿಷಾದ ವ್ಯಕ್ತಪಡಿಸಿದ್ರು, ಹಿಂಗೆ ಆಗಿಬಿಡ್ತು ಅಂತೇಳಿ. ನಾನು ನೆವರ್ ಎಕ್ಸ್ಪೆಕ್ಟೆಡ್. ಆದರೆ ಅಂಥ ಒಬ್ಬ ಚಟುವಟಿಕೆಯಿಂದ ಇರತಕ್ಕಂಥ ವ್ಯಕ್ತಿ ಇಷ್ಟು ಬೇಗನೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾನಂತೇಳಿ ನಾವು ಎಂದಿಗೂ ಊಹಿಸಿದ್ದಿಲ್ಲ. ಆದರೆ ಏನು ಮಾಡೋಕ್ಕಾಗತ್ತೆ, ಸಾವು ಅನಿವಾರ್ಯ. ಇವತ್ತಿಲ್ಲ ನಾಳೆ ಎಲ್ಲರೂ ಈ ಜಾಗವನ್ನು ಖಾಲಿ ಮಾಡಬೇಕಾಗತ್ತೆ, ಹೊಸಬರಿಗೆ ಅವಕಾಶ ಕೊಡಬೇಕಾಗತ್ತೆ. ಈಗಾಗಲೇ ಆ ಲಿಂಗಸೂರು ಕಾಲೇಜಿನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕೆಲವಾರು ವ್ಯಕ್ತಿಗಳನ್ನು ನಾವು ಕಳ್ಕೊಂಡು ಬಿಟ್ಟಿದ್ದೇವೆ. ಹಿರಿಯರಾಗಿರ್ತಕ್ಕಂಥ BS ಪಾಟೀಲರು ಹೋಗಿ ಭಾಳ ವರ್ಷ ಆಯಿತು. ಇನ್ನೊಬ್ಬ ವ್ಯಕ್ತಿ ST ರೆಡ್ಡಿರ್ ಅಂತೇಳಿ ಸ್ನೇಹಜೀವಿ, ಎಲ್ಲರೊಂದಿಗೆ ಒಡನಾಟ ಮಾಡಿರ್ತಕ್ಕಂಥ ವ್ಯಕ್ತಿ, ಭಾಳ ನಗುನಗುತ್ತಾ ಇರ್ತಕ್ಕಂಥ ವ್ಯಕ್ತಿ, ಒಳ್ಳೆಯ ಸ್ವಭಾವವನ್ನು ಹೊಂದಿರ್ತಕ್ಕಂಥ ವ್ಯಕ್ತಿ, ಅವನು ಕೂಡ ಹೋಗ್ಬಿಟ್ಟ. ಈ ದಾಡಿಗೆ ಅಂತೇಳಿ ಇನ್ನೊಬ್ಬ ಕೆಮಿಸ್ಟ್ರಿ ಉಪನ್ಯಾಸಕರಿದ್ದರು, ಅವರು ಕೂಡ ಹೋಗ್ಬಿಟ್ರು ಅಂತ ಕೇಳಿದೆ. ಆದರೆ ಆ ಲಿಂಗಸೂರು ಬಿಟ್ಟ ಮೇಲೆ ಎಷ್ಟೋ ಜನರ ಸಂಪರ್ಕ ಕಡಿತ ಆಗಿಬಿಟ್ಟಿತ್ತು. ಈಗ ಇನ್ನೂ ಹಲವಾರು ಉಳ್ಕೊಂಡಿದ್ದಾರೆ. ಈ GR ಕೋಟಿಯವರಾಗಲಿ, ಇನ್ನೊಬ್ಬರು ಗರ್ಸಿಂಗ್ ಅಂತ ಕಾಮರ್ಸ್ ಲೆಕ್ಚರರು, ಅವರು ಕೂಡ ಇನ್ನೂ ಸಂಪರ್ಕದಲ್ಲಿದ್ದಾರೆ. ಅಲ್ಲೇ ಲಿಂಗಸೂರು ತಾಲೂಕಿನ ಬೀಗತನವನ್ನು ಮಾಡಿದ್ದಾರೆ ಅವರು. ಅವ್ರಿಗೆ ಯಾವಾಗಲೂ ನಾವು ಆಶೆ ಮಾಡ್ತಿದ್ದೇವೆ, ಶಂಬರ್ ಮನುಷ್ಯ ಬಂದು ನೋಡಪ್ಪ ಅಂತೇಳಿ. ಯಾಕಂದ್ರೆ ಆ ಶಂಬರ್ ಅನ್ನೋದು ಮರಾಠಿ ಶಬ್ದ. ಅವನು ಸೊಲ್ಲಾಪುರದಲ್ಲಿ MCOM ಮುಗಿಸಿದ್ದ. MCOM ಲೆಕ್ಚರಾಗಿ ಬಂದಾಗ ಶಂಬರ್ ಅಂತೇಳಿ ಭಾಳ ಉಪಯೋಗ ಮಾಡ್ತಿದ್ದ. ಅದು ಒಂದು ವಿಶಿಷ್ಟವಾದ ಒಂದು ಪ್ರೊನೌನ್ಸಿಯೇಷನ್ ಆಗಿತ್ತು. ಹೀಗಾಗಿ ಏನಾಯಿತು, ಆ ವಿಶಿಷ್ಟವಾದ ಪ್ರೊನೌನ್ಸಿಯೇಷನ್ನು ನೋಡಿ ನಾವೆಲ್ಲರೂ ಶಂಬರ್ ಅಂತೇಳಿ ಆಶೆ ಮಾಡ್ತಾಯಿದ್ವಿ. ಆ ಆಶೆಗೆ ಅವನು ಕೂಡ ಹೋ ಅಂತೇಳಿ ನಗ್ತಾ ಇದ್ದ. ಆದರೆ ಇತ್ತೀಚೆಗೆ ಯಾಕೋ ಅವನು ಸಂಪರ್ಕ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ಸಂಪರ್ಕದಲ್ಲಿ ಇದ್ದರೂ ಕೂಡ ಸಂಪರ್ಕ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ಹೀಗಾಗಿ ನಾವು ಇನ್ನೂ ಕೆಲವರು ಉಳ್ಕೊಂಡಿದ್ದೇವೆ. ಇವತ್ತಿಲ್ಲ ನಾಳೆ ಅಫ್ಕೋರ್ಸ್ ಎಲ್ಲರೂ ಜಾಗ ಖಾಲಿ ಮಾಡಬೇಕಾದಂಥದ್ದೇ. ಆದರೆ ಖಾಲಿ ಮಾಡೋ ವಯಸ್ಸಿನಲ್ಲಿ ಖಾಲಿ ಮಾಡಿದರೆ ಅದೇನು ಅನಿಸೋದಿಲ್ಲ. ಈ ಕುಮಾರಸ್ವಾಮಿ ಅಂತ ವ್ಯಕ್ತಿ ಮೊದಲೇ ಖಾಲಿ ಮಾಡಿಬಿಟ್ರೆ ಭಾಳ ಕೆಟ್ಟ ಅನಿಸ್ತಾ ಇದೆ. ಹೀಗಾಗಿ ಆತ್ಮೀಯರೇ, ನಾವು ಕುಮಾರಸ್ವಾಮಿಗೆ ಮನಸ್ಸಿಲ್ಲದ ಮನಸ್ಸಿನಿಂದ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಬೇಕಾಗಿದೆ. ಕುಮಾರಸ್ವಾಮಿ ಲಿಂಗಸೂರು ಪರಿಷದ ಒಬ್ಬ ವ್ಯಕ್ತಿಯಾಗಿ ರೂಪುಗೊಂಡಲ್ಲ, ಅದು ಭಾಳ ಖುಷಿ ಕೊಡ್ತಕ್ಕಂಥ ಸಂಗತಿ. ಎಲ್ಲೋ ಹುಟ್ಟಿ, ಎಲ್ಲೋ ಬೆಳೆದು, ಎಲ್ಲೋ ಸೇವೆ ಮಾಡಿ ಮತ್ತೆಲ್ಲಿಯೋ ಈ ಜಾಗವನ್ನು ಖಾಲಿ ಮಾಡಿದ್ದಾರೆ. ಇದೆಯಲ್ಲ, ಇದು ಮನುಷ್ಯನ ಒಂದು ವಿಶಿಷ್ಟವಾದ ಅನುಭವ ಅಂತ ಹೇಳುತ್ತೆ. ಹೀಗೆ ಇನ್ನೂ ಅನೇಕ ವಿಷಯಗಳ ಬಗ್ಗೆ ನಾನು ಮಾತಾಡಬೇಕನ್ನಿಸುತ್ತೆ. ಆದರೆ ಇದು ಮಾತನಾಡ್ತಕ್ಕಂಥ ಸಮಯವಲ್ಲ. ಯಾಕಂದರೆ ಜೀವನಯಾನವನ್ನು ಮುಗಿಸಿರ್ತಕ್ಕಂಥ ವ್ಯಕ್ತಿಯ ನೆನಪು ಮತ್ತೆ ಮತ್ತೆ ನಮ್ಮನ್ನು ಬಾಧಿಸ್ತಾ ಇದೆ. ಆ ಬಾಧಿಕೆಯಲ್ಲಿ, ಆ ನೋವಿನಲ್ಲಿ ಹೆಚ್ಚಿನ ವಿಷಯಗಳನ್ನು ಹೇಳಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ. ಹೀಗಾಗಿ ನಾನು ಈ ಮಾತುಗಳನ್ನು ಇಲ್ಲಿಯೇ ಮುಗಿಸಲಿಕ್ಕೆ ಅನಿವಾರ್ಯ ಅನಿಸುತ್ತೆ. ಆತ್ಮೀಯರೇ, ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗುವ. ನಮಸ್ಕಾರ.